ಕರ್ನಾಟಕ ಹೌಸಿಂಗ್ ಅಂಡ್ ಪಂಚಾಯತ್ ರಾಜ್ ರಿಫಾರ್ಮ್ಸ್ ಪಂಚಾಯತಿಗೆ ಈ ಖಾತಾ ಯಾವಾಗ ಕೊಡ್ತಾರೆ? ಮತ್ತು OC ಮತ್ತು CC ಎಕ್ಸಾಮ್ಟ್ ಆಗಿದೆಯಾ? ಆಗಿದ್ದರೆ ಕರೆಂಟು ಮತ್ತು ನೀರು ಫೆಸಿಲಿಟೀಸು ಹೊಸ್ದಾಗಿ ಕಟ್ತಾ ಇರೋಂಥ ಮನೆಗೆ ಕೊಡ್ತಾ ಇದ್ದಾರಾ? ಎಲ್ಲನೂ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೋಹನ್ ಡೈರೀಸ್ ಇನ್ಫೋಗೆ ಸ್ವಾಗತ. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಕನ್ಸಿಡರ್ ಮಾಡ್ಕೊಳ್ಳಿ. OC ಮತ್ತು CC ಎಕ್ಸಾಮ್ಟ್ ಮಾಡಿದ್ದಾರೆ ಸ್ಮಾಲ್ ಹೌಸಸ್ಗೆ. ಯಾವೆಲ್ಲ? 1200 ಸ್ಕ್ವೇರ್ ಫೀಟ್ಗಿಂತೂ ಕಮ್ಮಿ ಇರೋ ಅಂಥವಕ್ಕೆ, ಲೆಸ್ ದೆನ್ ಆರ್ ಈಕ್ವಲ್ ಟು 1200 ಸ್ಕ್ವೇರ್ ಫೀಟ್. ಈ ಒಂದು 1200 ಸ್ಕ್ವೇರ್ ಫೀಟ್ ಒಳಗಡೆ ಬರೋ ಅಂಥವಕ್ಕೆ ಮತ್ತು 1200 ಸ್ಕ್ವೇರ್ ಫೀಟ್ ಇರೋವಂಥ ಎಲ್ಲ ಪ್ರಾಪರ್ಟಿಗಳಿಗೂ 17 ಅಕ್ಟೋಬರ್ 25ನೇ ತಾರೀಕು ಕರ್ನಾಟಕ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದ್ರು. OC ಬೇಡ ಈ ಒಂದು ಚಿಕ್ಕ ಚಿಕ್ಕ ಬಿಲ್ಡಿಂಗ್ಸ್ಗೆ. ಅದು ಏನು ಕಂಡೀಷನ್ ಇಟ್ಟರು? G+2 G+2 ಕಟ್ಟಿದ್ರೆ ಈ ಒಂದು ಎಕ್ಸಾಮ್ಟ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಗ್ರೌಂಡ್ ರಿಯಾಲಿಟಿ ಏನು? ಇದೆಲ್ಲ ಎಕ್ಸಾಮ್ಟ್ ಮಾಡಿ ಕ್ಯಾಬಿನೆಟಲ್ಲಿ ಎಕ್ಸಾಮ್ಟ್ ಮಾಡಿದ್ರೂ ಕೂಡ ಕರೆಂಟು ಮತ್ತು CC, ಕರೆಂಟು ಮತ್ತು ವಾಟರ್ ಕಲೆಕ್ಷನ್ನು ಕೊಡ್ತಾ ಇಲ್ಲ. ಇದು ಇರೋ ಅಂಥದ್ದು. ಇದನ್ನು ಯಾಕೆ ಎಕ್ಸಾಮ್ಟ್ ಮಾಡಿದ್ರು ಅಂದರೆ, ಇಂಡಿವಿಜುವಲ್ ಹೋಮ್ ಓನರ್ಸ್ ಯಾರಿರ್ತಾರೆ ಅಂದರೆ ಬಾಡಿಗೆಗೆ ಮನೆ ಕಟ್ದಂಗೆ ಅವ್ರು ಇರೋದಕ್ಕೆ ಅಂಥವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಈ ಒಂದು ಎಕ್ಸಾಮ್ಟ್ ಮಾಡಿದ್ರು. ಅದಕ್ಕೆ G+2 ಅಂತ ಇಟ್ಟಿದ್ದಾರೆ. ಅದು ಕೂಡ ತೊಂದರೆ ಇದೆ. ಯಾಕೆ ಅಂದರೆ G+2 ಅಂತ ಕೊಟ್ಟರೆ ಇಂಥ ಕಾಸ್ಟ್ಲಿ ಏರಿಯಾ ಬೆಂಗಳೂರು ರಾಜಧಾನಿ, ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಹತ್ತತ್ರ 10,000, 6,000, 5,000 ಸ್ಕ್ವೇರ್ ಫೀಟ್ ಓಡ್ತಾ ಇರೋ ಅಂಥದ್ರಲ್ಲಿ ಬರೀ G+2 ಕಟ್ಟಿದ್ರೆ ವರ್ಕೌಟ್ ಆಗೋಲ್ಲ. ಫಸ್ಟ್ ಏನಿತ್ತು G+3 ಕಟ್ಟೋ ಅಂಥ ಅವಕಾಶ ಇತ್ತು. ಅದು ಎಲ್ರಿಗೂ ವರ್ಕೌಟ್ ಆಗೋದು, ಎಲ್ಲರೂ ಅದರಿಂದ ಹ್ಯಾಪಿ ಇದ್ದರು. ಬಟ್ ಈ ಒಂದು ಹೊಸ ನಿರ್ಧಾರದಿಂದ ಯಾರೂ ಖುಷಿಯಾಗಿಲ್ಲ. ಇದರಿಂದ ಏನಪ್ಪ ಉಪಯೋಗ ಅಂದರೆ, ಚಿಕ್ಕ ಚಿಕ್ಕ ಬಿಲ್ಡಿಂಗ್ ಅವರು ಮತ್ತು ಅವರೇ ನಾವು ಇರೋದಕ್ಕೆ ರೆಸಿಡೆನ್ಷಿಯಲ್ ಪರ್ಪಸ್ಸಿಗೆ ಕಟ್ಕೊಳ್ತೀವಿ ಅನ್ನೋರಿಗೆ ಸ್ವಲ್ಪ ಉಪಯೋಗಕ್ಕೆ ಬರ್ಬೋದೇನೋ. ಬಟ್ ನಾವು ತುಂಬ ಕಷ್ಟಪಟ್ಟಿದ್ದೀವಿ, ಒಂದೆರಡು ಬಾಡಿಗೆ ಮನೆ ಬರಲಿ, ನಾವು ಹಾಗೆ ಒಂದು ಸ್ವಲ್ಪ ಬಾಡಿಗೆನೂ ದುಡ್ಡು ಕಳೆದ ನಾವು ಇರೋಣ ಅಂತ ಇರೋರಿಗೆ ಇದರಲ್ಲಿ ಏನೂ ಉಪಯೋಗ ಇಲ್ಲ. ಆದ್ರೂ ಈ ಎಕ್ಸಾಮ್ಟ್ ಮಾಡಿದ್ರು ಕೂಡ ಕರೆಂಟು ನೀರು ಕೊಡ್ತಾ ಇಲ್ಲ. ಅದು ನೆಕ್ಸ್ಟ್ ಹೇಳ್ತೀನಿ, ನೋಡೋಣ. ಹಾಗೆ ಗ್ರೌಂಡ್ ರಿಯಾಲಿಟಿ, ವಾಟರ್ ಮತ್ತು ಪವರ್ ಇಶ್ಯೂಸು, BBMP, ಬೆಸ್ಕಾಮು, BWSSB ಇದೆಲ್ಲ ಯುಟಿಲಿಟಿ ಕನೆಕ್ಷನ್ಸ್ನ ಕೊಡ್ತಾ ಇಲ್ಲ OC ಎಕ್ಸಾಮ್ಟ್ ಆಗಿದ್ರೂ. ಅಫಿಷಿಯಲ್ಸ್ ಏನು ಕ್ಲೇಮ್ ಮಾಡ್ತಾ ಇದ್ದಾರೆ ಅಂದರೆ, ಯೂನಿಫಾರ್ಮ್ ನೋಟಿಫಿಕೇಷನ್ ಕ್ಲಾರಿಟಿ, ಈ ಒಂದು ನೋಟಿಫಿಕೇಷನ್ನು ಎಲ್ರಿಗೂ ಯೂನಿಫಾರ್ಮಾಗಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಅಲ್ಲಿ ಎಕ್ಸಾಮ್ಟ್ ಮಾಡಿದ್ದಾರೆ, ಬಟ್ ನೋಟಿಫಿಕೇಷನ್ನು ಎಲ್ಲ ಲೋವರ್ ಅಥಾರಿಟಿಗಳಿಗೆ ಕೊಟ್ಟಿಲ್ಲ. ಸಿಟಿಸನ್ಸು ಇನ್ನೂ ಡಿಲೇನ ಫೇಸ್ ಮಾಡ್ತಾನೆ ಇದ್ದಾರೆ. ಡಾಕ್ಯುಮೆಂಟ್ಸ್ ಚೆಕ್ಸ್ ಆಗ್ಬೋದು, ಮತ್ತು OC ಎಕ್ಸಾಮ್ಟ್ ಆಗಿರ್ಬೋದು, ಪ್ಲ್ಯಾನ್ ಅಪ್ರೂವಲ್ಸ್ ಆಗಿರ್ಬೋದು, ಇದೆಲ್ಲ ಇನ್ನೂ ಪೆಂಡಿಂಗೇ ಇದೆ. OC ಎಕ್ಸಾಮ್ಟ್ ಆಗಿದ್ರು ಕೂಡ ಅದೊಂದು ಅಪ್ರೂವಲ್ ಸಿಕ್ಕಿಲ್ಲ, ಪ್ಲ್ಯಾನ್ ಅಪ್ರೂವಲ್ಸ್ ಆಗಿಲ್ಲ, ಇದೆಲ್ಲನೂ ಇದೆ. ಇನ್ನೂ ಕ್ಲಿಯರ್ ಒಂದು ಸರ್ಕ್ಯುಲರ್ ಬೇಕು OC ಎಕ್ಸಾಮ್ಟ್ ಆಗಿದೆಯಾ ಅಂತ ಸರ್ವಿಸ್ ಕನೆಕ್ಷನ್ ಕೊಡೋದಕ್ಕೆ. ಅದು ಎಲ್ಲೂ ಇನ್ನೂ ಕೊಟ್ಟಿಲ್ಲ ಯಾರಿಗೂ. ಇದು ಅವರೇ ಅಫಿಷಿಯಲಾಗೆ ಇರೋ ಅಂಥದ್ದು. ನೀವು ಯಾವುದೇ ಒಂದು ಪಂಚಾಯಿತಿ, ಮುನ್ಸಿಪಾಲಿಟಿ ಲಿಮಿಟಿಗೆ ಹೋದರೆ ಇದು ಕ್ಲೀನಾಗಿ ಹೇಳ್ತಾರೆ. ಅದಾಗಿತ್ತು OC ಮತ್ತು CCಯ ತಲೆನೋವು. ಅದ್ರ ಜೊತೆಗೇ ಕರೆಂಟ್ ಫೆಸಿಲಿಟಿ ಸಿಗ್ತಾ ಇದೆಯಾ, ಆಲ್ರೆಡಿ ಅವ್ರ ಎಕ್ಸಾಮ್ಟ್ ಅಂತ ಹೇಳಿದರು ಅಕ್ಟೋಬರ್ 17 ಅಂತ ನೀವೆಲ್ಲ ನನಗೆ ಕಮೆಂಟ್ ಆಗ್ತಾಯಿದ್ರಿ. ಆಗಿಲ್ಲ. ಗ್ರೌಂಡ್ ರಿಯಾಲಿಟಿ ಪ್ರಕಾರ ಇನ್ನೂ ಯಾರಿಗೂ ಕೊಡ್ತಾ ಇಲ್ಲ. ಯಾಕೆ ಅಂದರೆ ಕೇಳಿದಾಗೆಲ್ಲ ನಮಗಿನ್ನೂ ಆರ್ಡರ್ಸ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟು ಗ್ರಾಮೀಣ ಪ್ರದೇಶದಲ್ಲಿ ಈ ಖಾತಾ ಕೊಡ್ತಾ ಇದ್ದಾರಾ, ಈ ಸ್ವತ್ತು ಲಾಂಚ್ ಆಗಿದೆಯಾ ಅನ್ನೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಅವರ ಫೇಸ್ಬುಕ್ ಅಕೌಂಟ್ನಲ್ಲಿ ಒಂದು ನೋಟಿಫಿಕೇಷನ್ ಆದರೆ ಹಾಕಿದರು. ಇದು ಕೂಡ ಹಳೆ ನ್ಯೂಸೇ, ಜಾಸ್ತಿ ಹಳೆದನ್ನಲ್ಲ, ಒಂದು 3 ವಾರದ ಹಿಂದೆ ಹಾಕಿದರು. ಏನು ಹೇಳ್ತಾ ಇದ್ದಾರೆ? ಕರ್ನಾಟಕ ಗ್ರಾಮೀಣ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ಕ್ಕೆ ತಿದ್ದುಪಡಿ ತರುವ ಮೂಲಕ ಈ ಖಾತಾ ಕೊಡ್ತೀವಿ ಅಂತ ಅದು ಆವಾಗಲಿಂದನೂ ಹೇಳ್ತಾನೆ ಇದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಬರವಣಿಗೆಗಾಗಿ ತೆರಿಗೆಗಳನ್ನು, ಶುಲ್ಕ ಹಾಗೂ ದರಗಳನ್ನು ವೈಜ್ಞಾನಿಕವಾಗಿ ನಿಗದಿ ಮಾಡಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಟ್ಯಾಕ್ಸ್ಗಳಿಗೆ ವೈಜ್ಞಾನಿಕವಾಗಿ ಇಷ್ಟು ದಿನ ಟೈಮ್ ತಗೊಂಡು ನಾವು ನಿಗದಿ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಈ ಖಾತಾ ಕೊಡ್ತಾ ಇಲ್ಲ. ಆಸ್ತಿಗಳಿಗೆ ಈ ಸ್ವತ್ತು ವಿತರಣೆ ಸುಮಾರು 95,75,935 ಆಸ್ತಿಗಳಿಗೆ ಪ್ರಮಾಣ ಪತ್ರ ನೀಡಲು ಅವಕಾಶ. ಇವರು ದೊಡ್ಡ ದೊಡ್ಡ ನಂಬರ್ಸ್ಗಳನ್ನ ಕೊಟ್ಟು ಹೇಳ್ತಾ ಇದ್ದಾರೆ. ಇದೆಲ್ಲನೂ ಆಲ್ರೆಡಿ ನಾವು ಕೇಳಿರೋದೇ ಅಪ್ಪ. ಖಾತೆ ಯಾವತ್ತು ಬಿಡ್ತೀರಾ ಅನ್ನೋದೇ ಜನರ ಒಂದು
ಬೇಡಿಕೆ, ಅವರ ಒಂದು ಕುತೂಹಲ ಕಾಯ್ತಾ ಇರೋದು. ತಾಂತ್ರಿಕ ಬದಲಾವಣೆಗಳು 15 ದಿನಗಳ ಒಳಗೆ ತಂದು ಗ್ರಾಮೀಣ ಜನತೆಗೆ ಸೌಲಭ್ಯ ನೀಡುವ ಗುರಿ. 15 ದಿನ ಒಳಗಡೆ ಏನು ಗ್ರಾಮೀಣ ಜನತೆಗೆ ಸೌಲಭ್ಯ ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ 15 ದಿನ ಹೋಗಿ ತಿಂಗಳುಗಳೇ ಆಯಿತು. ಈ ನೋಟಿಫಿಕೇಶನ್ ಬಂದೇ ಆಲ್ರೆಡಿ ಒಂದು 25 ದಿನ ಆಗೋಯ್ತು, ಆದರೂ ಇನ್ನೂ ಬಂದಿಲ್ಲ. ಈ ಸ್ವತ್ತು ಲಾಂಚ್ ಅಪ್ಡೇಟ್. ಈ ಸ್ವತ್ತು ಲಾಂಚ್ ಯಾವತ್ತಾಗುತ್ತೆ ಮತ್ತು ಏನೇನು ಅಪ್ಡೇಟ್ಸ್ ಇದೆ ಅದರಲ್ಲಿ ನೋಡೋಣ. ಈ ಸ್ವತ್ತು ಸಿಸ್ಟಮು ಫೈನಲ್ ಟೆಸ್ಟಿಂಗ್ ಫೇಸಲ್ಲಿದೆ ಈಗ ಸದ್ಯಕ್ಕೆ. ಅದು ನೀವು ನೋಡಿರ್ಬೋದು, ಒಂದೆರಡು ವೀಡಿಯೋಸ್ ಹರಿದಾಡ್ತಾ ಇದೆ ನಿಮ್ಮ ಹತ್ರನೂ, ನನಗೆ ಗೊತ್ತಿದೆ. ಆ ಒಂದು ವೆಬ್ಸೈಟ್ ಏನಿದೆ ಅದು ಬರೀ ಟೆಸ್ಟಿಂಗ್ ಫೇಸಲ್ಲಿದೆ. ಅದರಿಂದ ಇವಾಗ ನಿಮ್ಗೇನು ಲಾಭ ಇಲ್ಲ. ಅದು ಇನ್ನೂ ಪಂಚಾಯತಿಯವ್ರಿಗೆ ಅಫಿಷಿಯಲ್ ನೋಟಿಫಿಕೇಶನ್ ಹೋಗಿಲ್ಲ, ಅವರಲ್ಲಿ ಸ್ಟಾರ್ಟ್ ಮಾಡಿಲ್ಲ. ಅವ್ರು ಸ್ಟಾರ್ಟ್ ಮಾಡಿದ್ರೇ ಅದರಲ್ಲಿ ನೀವು ಹೋಗಿ ಖಾತೆ ಅಪ್ಲೈ ಮಾಡಿ, ನಿಮಗೆ ಖಾತೆ ಸಿಕ್ಕಾದ್ಮೇಲೆ ನಿಮ್ಮ ಒಂದು ಫೋನ್ ನಂಬರ್ನ ಆ ವೆಬ್ಸೈಟ್ಗೆ ಹಾಕಿ OTP ರಿಸೀವ್ ಮಾಡ್ಕೊಂಡು ಆವಾಗ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ನಿಮ್ಗದು ಯೂಸು. ಬೇಸಿಕಲಿ ಅದು ಪಂಚಾಯತಿಯವ್ರಿಗಷ್ಟೇ ಮೇಯ್ನ್ ಉಪಯೋಗಕ್ಕಿರೋದು. ಪಂಚಾಯತಿಯವ್ರಿಗೆ ಅವರು ನಿಮ್ಮ ಒಂದು ಡೇಟಾನ ಪ್ರೊಸೆಸ್ ಮಾಡಾದ್ಮೇಲೆ ನೀವು ನೋಡೋಕ್ಕಾಗೋದು, ನಿಮ್ಗೇನು ಯೂಸ್ ಇಲ್ಲ. ಟೆಸ್ಟಿಂಗ್ ಫೇಸಲ್ಲಿದೆ. ಎಕ್ಸ್ಪೆಕ್ಟೆಡ್ ಲಾಂಚ್ ಯಾವತ್ತು ಅಂದರೆ 15 ನವಂಬರ್ 25, 15ನೇ ತಾರೀಕು ಅಷ್ಟರಲ್ಲಿ ಲಾಂಚ್ ಆಗ್ಬೋದು ಅಫಿಷಿಯಲ್ ವೆಬ್ಸೈಟು. ಅದು ಲಾಂಚ್ ಆದಮೇಲೆ ನೋಟಿಫಿಕೇಷನ್ ಹೋಗಿ ನಿಮ್ಮ ಒಂದು ಪಂಚಾಯತ್ ಈ ಖಾತಾ ಇಶ್ಯೂ ಮಾಡೋದು 20 ನವಂಬರು 25ನೇ ತಾರೀಕು ಸ್ಟಾರ್ಟ್ ಆಗ್ಬೋದು. ಸಿಟಿಸನ್ಸ್ಗೆ ಆನ್ಲೈನ್ ಅಪ್ಲಿಕೇಶನ್ ಈ ಖಾತಾ ಹಾಕೋದಕ್ಕೆ ಏನೊಂದು 15 ದಿನ ಒಳಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟು ಒಂದು ಈ ಖಾತಾ ನೀವು ಅಪ್ಲೈ ಮಾಡಿದ್ರೆ 45 ದಿನ ಪ್ರೊಸೆಸಿಂಗ್ ಟೈಮ್ ಇತ್ತು, ಅದನ್ನು ರೆಡ್ಯೂಸ್ ಮಾಡಿಬಿಟ್ಟು ಇವಾಗ ಬರೀ 15 ದಿನದೊಳಗಡೆ ಅದನ್ನು ಪ್ರೋಸೆಸ್ ಮಾಡಿಬಿಟ್ಟು ಕೊಡಬೇಕು ಅಂತ ಒಂದು ಮೇಜರ್ ಚೇಂಜಸ್ನಾದರೆ ತಂದಿದ್ದಾರೆ. ಅದು ಆ ಒಂದು ನೋಟಿಫಿಕೇಷನಲ್ಲಿ ನೀವು ಇಂಪಾರ್ಟೆಂಟ್ ನೋಡ್ಕೋಬೇಕಾಗಿರೋದು. 45 ದಿನ ಇಲ್ಲ, 15 ದಿನದೊಳಗಡೆ ನೀವು ಅಪ್ಲಿಕೇಶನ್ ಕೊಡಿ. 15 ದಿನ ಆದಮೇಲೆ ಅವ್ರು ನಿಮಗೆ ಕಾಲ್ ಮಾಡಲಿಲ್ಲ, ನೀವೇ ಆಫೀಸ್ ಹತ್ರ ಹೋಗಿ ಕೇಳಿ, ಇನ್ನೂ ಖಾತೆ ಯಾಕಾಗಿಲ್ಲ, 15 ದಿನ ಅಷ್ಟೇ ತಾನೇ ಟೈಮ್ ಕೊಟ್ಟಿರೋದು ಅಂತ ಕೇಳಿ. 100% ಅವ್ರು ಕೇಳ್ತಾರೆ. ನಾನಿಲ್ಲಿ ಮುನ್ಸಿಪಾಲಿಟಿಲಿ ಖಾತೆ ಮಾಡಿಸ್ಬೇಕಾದ್ರೂ ಹಾಗೆ ಮಾಡಿದ್ದು. ಆವಾಗ ಟಕ್ ಅಂತ ಮಾಡಿಕೊಟ್ರು. ಇನ್ಫಾರ್ಮೇಷನ್ ಈಸ್ ಪವರ್. ನಿಮಗೆ ಈ ಇನ್ಫಾರ್ಮೇಷನ್ ಗೊತ್ತಿದ್ರೆ ನೀವು ಹೋಗಿ ಕೇಳಿದ್ರೆ 100% ಮಾಡ್ತಾರೆ. ಯಾಕ್ರಿ ಗೌರ್ಮೆಂಟ್ ಹೇಳೋರೆ ಅಲ್ವಾ ಅಂದರೆ, ನೀವೇನೋ ಗೊತ್ತಿಲ್ದಂಗೆ ಸುಮ್ಮನೆ ಹೋಗಿ ಅವರೇನೋ ಹೇಳ್ತಾ ಇರ್ತಾರೆ, ನೀವೇನೋ ವಾದ ಮಾಡ್ತಾಯಿದ್ರೆ ಅವಾಗ ನಿಮ್ಮ ಬೆಲೆನೂ ಕಮ್ಮಿ ಆಗುತ್ತೆ. ನೀವು ಕೇಳೋ ಒಂದು ಏನು ಕೇಳ್ತಾ ಇರೋದು ಕರೆಕ್ಟಾಗಿದ್ರೂ ಅದಕ್ಕೆ ಅವ್ರು ರೆಸ್ಪಾಂಡ್ ಮಾಡಲ್ಲ. ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹಾಗಾಗಿ ನನ್ನ ವೀಡಿಯೋಸ್ನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಮೇಜರ್ ಪಾಲಿಸಿ ಹೈಲೈಟ್ಸ್. 25 ಅಮೆಂಡ್ಮೆಂಟ್ಸ್ ಒಳಗಡೆ ಈ ಪಾಲಿಸಿಲಿ ಅಪ್ಡೇಟ್ ಏನಾಗಿದೆ, ಟ್ಯಾಕ್ಸ್ ಕಲೆಕ್ಷನ್ ಪ್ರೋಸೆಸ್ ಸಿಂಪ್ಲಿಫೈಡ್ ಆಗಿದೆ. ಈ ಸ್ವತ್ತು ಇಶ್ಯೂ ಪೀರಿಯಡು 45 ದಿನದಿಂದ 15, ಹೇಳಿದೆ ಅಲ್ಲ, ಕ್ಯಾಪ್ಗೆ ಇಕ್ಕಳಿ, 45 ದಿನ ಕಾಯಂಗಿಲ್ಲ, 15 ದಿನ. ಮತ್ತು ಆಟೋ ಅಪ್ರೂವಲ್ ಎನೇಬಲ್ ಆಗಿದೆ. ಅಂದರೆ ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ 15 ದಿನದೊಳಗಡೆ ಅವ್ರು ಅಪ್ರೂವಲ್ ಮಾಡಲಿಲ್ಲ ಅಂದರೆ ಆಟೋ ಅಪ್ರೂವಲ್ ಆಗಿರ್ತದೆ. ಹಾಗಾಗಿ 15 ದಿನಕ್ಕೆ ಹೋಗ್ಬೋದು. ಯಾವುದೇ ಡಿಲೇ ಆಗ್ಬೋದು. ಟೈಮ್ ಫ್ರೇಮ್ ಇಟ್ಟಿದ್ದಾರೆ 15 ದಿನ, ಅದರೊಳಗಡೆ ಆಗುತ್ತೆ. ಆಟೋ ಅಪ್ರೂವಲ್ ಇಟ್ಟಿದ್ದಾರೆ. ಅವ್ರು ಅಪ್ರೂವಲ್ ಮಾಡಲಿಲ್ಲ ಅಂದರೂ ಆಟೋಮೆಟಿಕ್ಕಾಗಿ 15 ದಿನದಲ್ಲಿ ಅಪ್ರೂವಲ್ ಆಗೇ ಆಗುತ್ತೆ. ಸರಿನಾ? 15 ದಿನದಲ್ಲಿ ಹೋಗಿ ಕೇಳಿ. ಮತ್ತು ಅಮೆಂಡ್ಮೆಂಟ್ಸ್ ಯಾವ್ದಾದ್ರು ಆ್ಯಡ್ ಆಗಿದೆ ಅಂತ ನೋಡೋದಾದರೆ ಸೆಕ್ಷನ್ ಸೆಕ್ಷನ್ 199B 199C ಖಾತಾ ಇಶ್ಯೂಗೆ, ಟ್ಯಾಕ್ಸ್ ಕಲೆಕ್ಷನ್ಗೆ ಇವೆರಡು ಯೂಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ಟೆಕ್ನಿಕಲ್ ಟರ್ಮ್ಸು, ನಿಮಗೆ ಬೇಕಿಲ್ಲ, ನಿಮಗೆ ಖಾತೆ ಬೇಕು, ನೆನ್ಪಿಟ್ಕೊಳ್ಳಿ. ಓಲ್ಡ್ 21 ಟ್ಯಾಕ್ಸ್ ರೂಲ್ಸ್ ರಿಪ್ಲೇಸ್ ಮಾಡಿದ್ದಾರೆ ಗ್ರಾಮ ಸ್ವರಾಜ್ ಪಂಚಾಯತಲ್ಲಿ. 2025 ಹೊಸ ರೂಲ್ಸು 2025. ಇದು ಯಾಕೆ ನಿಮಗೆ ಮ್ಯಾಟ್ರ್ ಆಗುತ್ತೆ, ಇದನ್ನ ನೀವು ಯಾಕೆ ತಿಳ್ಕೋಬೇಕು ಅಂದರೆ, ಇದರಿಂದ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗುತ್ತೆ ರೂರಲ್ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ಗೆ. ಟ್ರಾನ್ಸ್ಪರೆನ್ಸಿ ಅಂದರೆ ಇವಾಗ ನಿಮ್ಮ ಹೆಸರಲ್ಲಿರೋದು 10 ಜನಕ್ಕೆ 20 ಜನಕ್ಕೆ ರಿಜಿಸ್ಟರ್ ಆಗಿರಲ್ಲ. ಇನ್ಮೇಲಿಂದ ನೀವು ಪ್ರಾಪರ್ಟಿ ನೀವು ತಗೊಳ್ತಾ ಇದ್ದೀರಾ, ನೀವು ಕಷ್ಟಪಟ್ಟು ಬೆವರು ದುಡ್ಡು ನೀವು ತಗೊಳ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ಹೆಸ್ರಿಗೆ ಮಾತ್ರನೇ ಇರುತ್ತೆ. ಇನ್ನು 10 ಜನಕ್ಕೆ 50 ಜನಕ್ಕೆ ರಿಜಿಸ್ಟರ್ ಆಗಲ್ಲ ಈ ಒಂದು ಖಾತೆ ಬಂದಾದಮೇಲೆ. ಆಮೇಲೆ ಪಂಚಾಯಿತಿಯ ಸೆಲ್ಫ್ ಗವರ್ನೆನ್ಸು ಜಾಸ್ತಿ ಆಗುತ್ತೆ. ಯಾಕೆಂದರೆ ಪಂಚಾಯಿತಿಲಿ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಇದ್ದರು, ಪಂಚಾಯಿತಿಗೆ ಬೇರೆಯವರು ಗವರ್ನರ್ ಆಗಿರ್ತಾರೆ. ಆ ಒಂದು ಆಡಳಿತ ಪಂಚಾಯತ್ ಗವರ್ನೆನ್ಸು ಸ್ಟ್ರಾಂಗ್ ಆಗುತ್ತೆ ಇನ್ಮೇಲಿಂದ. ಪಂಚಾಯತಿ ಲಿಮಿಟಲ್ಲಿ ಬರೋ ಪ್ರಾಪರ್ಟಿಗಳಿಗೂ ಅಷ್ಟೇ. ಸಿಟಿಸನ್ಸ್ ಆಕ್ಸಿಸ್ ಅಥೆಂಟಿಕ್ ಇ ಪ್ರಾಪರ್ಟಿ ರೆಕಾರ್ಡ್ಸ್. ನೀವು ಎಲ್ಲ ಅಥೆಂಟಿಕ್ ಇರೋ ಪ್ರಾಪರ್ಟಿ ರೆಕಾರ್ಡ್ಸ್ಗಳನ್ನ ಆಕ್ಸಿಸ್ ಮಾಡ್ಬೋದು ಆನ್ಲೈನಲ್ಲೇ. ಇವಾಗ ದಿಶಾಂಕ್ ಆ್ಯಪ್ ಇದೆಯಲ್ಲ, ಅದರಲ್ಲಿ ಹೋಗಿ ಹೆಂಗೆ ನೀವು ಪ್ರಾಪರ್ಟಿ ಡೀಟೇಲ್ಸ್ ತೆಗಿತೀರೋ ಆ ಥರ ನಿಮ್ಮ ಸೈಟ್ ಪ್ರಾಪರ್ಟೀಸ್ದು ಎಲ್ಲ ಸೈಟ್ದು ಡೀಟೇಲ್ಸ್ನು ತೆಗಿಬೋದಾಗಿರುತ್ತೆ. ಅದಾದಮೇಲೆ ಸಪೋರ್ಟ್ಸ್ ಪ್ರೈಮ್ ಮಿನಿಸ್ಟರ್ ಡಿಜಿಟಲ್ ಇಂಡಿಯಾ ಮತ್ತು ಸ್ಟೇಟ್ ಸ್ಮಾರ್ಟ್ ಗವರ್ನೆನ್ಸ್ ಮಿಷನ್ನು ಅವ್ರದ್ದು, ಮೋದಿ ಅವ್ರದ್ದು ಇದೆ. ಪ್ರೈಮ್ ಮಿನಿಸ್ಟರ್ ಡಿಜಿಟಲ್ ಇಂಡಿಯಾ ಅನ್ನೋ ಒಂದು ಕನಸಿದೆ, ಅದಕ್ಕೆ ಇದು ಹೆಲ್ಪ್ ಆಗುತ್ತೆ. ಅಪೀಲ್ ಫಾರ್ ಇಂಪ್ಲಿಮೆಂಟೇಷನ್ ಕ್ಲಾರಿಟಿ.
ಏನಾದರೂ ಸಿಟಿಸನ್ಸ್ ಡಿಮ್ಯಾಂಡ್ ಏನಾದರೂ ಆಗಿಲ್ಲ, OC ಎಕ್ಸೆಂಪ್ಟ್ ಆ್ಯಂಡ್ ಯುಟಿಲಿಟಿ ಅಪ್ರೂವಲ್ಸು ಅದನ್ನೆಲ್ಲ ನೀವು ನೋಡ್ಕೋಬೋದು. ನೀಡ್ಸ್ ಫಾರ್ ಇಂಟರ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್, ಇದರೊಳಗಡೆ RDPR, BBMP, ಬೆಸ್ಕಾಮು, BWSSB ಎಲ್ಲರದು ಕೋಆರ್ಡಿನೇಷನ್ ಬೇಕಾಗುತ್ತೆ. ಇದರಲ್ಲಿ ಮತ್ತೆ ಇನ್ನೊಂದು ಏನಂದರೆ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗುತ್ತೆ. ಯೂನಿಫಾರ್ಮ್ ರೋಲ್ ಔಟ್ ಆಫ್ ಈ ಸ್ವತ್ತು ಪೋರ್ಟಲ್ಸ್ ಅಕ್ರಾಸ್ ಕರ್ನಾಟಕ. ಯೂನಿಫಾರ್ಮ್ ಆಗಿ ಈ ಸ್ವತ್ತು ಎಲ್ಲ ಕರ್ನಾಟಕ ಅಡಿನೂ ಕೊಡ್ತಾರೆ. ಪಬ್ಲಿಕ್ ಅವೇರ್ನೆಸ್ ಕ್ಯಾಂಪೇನಿಂಗ್ ಮಾಡ್ತಾರೆ. ಇದೊಂದು ಈಗ ಪಂಚಾಯತಿಲಿ ಬಿಡ್ತಾ ಇದ್ದಾರಲ್ಲ, ಯಾಕೆಂದರೆ ಇದು ಪಂಚಾಯತಿ ಲಿಮಿಟಲ್ಲಿ ಆಲ್ಮೋಸ್ಟ್ ಅಲ್ಲಿರೋರೆಲ್ಲ ರೈತರು. ಹಾಗಾಗಿ ಒಂದು ಅವೇರ್ನೆಸ್ ಕ್ಯಾಂಪು ಡ್ರೈವ್ಸ್ಗಳು ನಡೆಯುತ್ತೆ. ನಿಮ್ಮ ಹತ್ರಕ್ಕನ ಬರುತ್ತೆ, ತಲೆ ಕೆಡಿಸ್ಕೊಬೇಡಿ. ಮತ್ತು ನನಗೆ ಈ ಇನ್ಫಾರ್ಮೇಷನ್ನೆಲ್ಲ ಎಲ್ಲಿಂದ ತಗೊಂಡು ಹೇಳ್ತಾ ಇದ್ದೀನಿ ಅಂತ ನೀವು ತಿಳ್ಕೊಬೇಕು ಅಂದರೆ, ಗೌರ್ಮೆಂಟ್ ಆಫ್ ಕರ್ನಾಟಕ ಕ್ಯಾಬಿನೆಟ್ ನೋಟ್ಸ್ 17 ಅಕ್ಟೋಬರ್ 25 ನಿಮಗೆ OCCC ಹೇಳಿದ್ನಲ್ಲ, ಅದು ಗೌರ್ಮೆಂಟ್ ಆಫ್ ಕರ್ನಾಟಕ ಕ್ಯಾಬಿನೆಟ್ ನೋಟ್ಸಿಂದ ಎತ್ಕೊಂಡಿದ್ದೀನಿ. ಮತ್ತು RDPR ಅಮೆಂಡ್ಮೆಂಟ್ ರೂಲ್ಸ್ ನೋಟಿಫಿಕೇಶನ್ 7 ಏಪ್ರಿಲ್ 25. ಇಂಡಿಯನ್ ಎಕ್ಸ್ಪ್ರೆಸ್ ಆ್ಯಂಡ್ ಪಬ್ಲಿಕ್ ಸ್ಟೇಟ್ಮೆಂಟು ಪ್ರಿಯಾಂಕ್ ಖರ್ಗೆ ಆನ್ ಈ ಸ್ವತ್ತು, ಇಂಡಿಯನ್ ಎಕ್ಸ್ಪ್ರೆಸ್ಸಿಂದ ಎತ್ಕೊಂಡಿದ್ದೀನಿ. ಈ ಸ್ವತ್ತದು ಪ್ರಿಯಾಂಕ್ ಖರ್ಗೆ ಅವ್ರು ಕೊಟ್ಟಿರೋ ಅಂಥ ಸ್ಟೇಟ್ಮೆಂಟ್ನ. ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತಿ ರಾಜ್ ಟ್ಯಾಕ್ಸ್ದು, ಅದೇ ನಿಮಗೆ ಇದು ಪಂಚಾಯತಿ ರಾಜಲ್ಲಿ ಈ ಸ್ವತ್ತು ಈ ಖಾತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕೆ ಈ ಒಂದು ನೋಟಿಫಿಕೇಷನಲ್ಲಿ ಎತ್ಕೊಂಡಿದ್ದೀನಿ. ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಟ್ಯಾಕ್ಸ್ ರೇಟ್ಸ್ ಆ್ಯಂಡ್ ಫೀಸ್ ರೂಲ್ 2025. ಇಷ್ಟೇ ಈ ವಿಡಿಯೋದಲ್ಲಿ ನಿಮಗೆಲ್ಲ ಒಂದು ಡೀಟೇಲ್ಸ್ನು ಕ್ಲೀನಾಗಿ ಕವರ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನನ್ನ ವಿಡಿಯೋ ಏನಾದ್ರು ನಿಮ್ಗೆ ಇನ್ಫಾರ್ಮೇಟಿವ್ ಅನ್ನಿಸ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಯಾರಿಗೆಲ್ಲ ನೆಸೆಸಿಟಿ ಇದೆಯೋ ಅವ್ರಿಗೆ ಶೇರ್ ಮಾಡೋದನ್ನ ಮರಿಬೇಡಿ.